ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಸಾಮಾಜಿಕ ಆರ್ಥಿಕ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಮತಾ ಹರೀಶ್ ರಾವ್ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಕಚೇರಿಯಲ್ಲಿ ನಡೆದ ಗಣ್ಯರ ಸಭೆಯಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘವು 1982ರಲ್ಲಿ ಆರಂಭಗೊಂಡು ಅಂದಿನಿಂದ ಗ್ರಾಮೀಣ ಪ್ರದೇಶದಲ್ಲಿರುವ ಬಡವರ, ಮಹಿಳೆಯರ, ರೈತರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣಕ್ಕಾಗಿ ಯೋಜನೆಗಳನ್ನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಸ್ಥಾಪಿಸಿದ್ದು, ಇಂದು ಗ್ರಾಮೀಣಾಭಿವೃದ್ಧಿ ಯೋಜನೆ ದೇಶದ ಪ್ರಮುಖ ಚಾರಿಟರಿ ಟ್ರಸ್ಟ್ಗಳಲ್ಲಿ ಒಂದಾಗಿದೆ ಎಂದರು. ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಮಾತುಗಳು ಇತ್ತೀಚೆಗೆ ಕೇಳಿ ಬಂದರೆ ನಿಜವಾಗಿ ಡೆಪ್ತಿಗೆ ಹೋದರೆ ನಮ್ಮ ಸಂಸ್ಥೆಯ ಹೆಸರೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ. ಈ ಸಂಸ್ಥೆಗೆ ಸುಮಾರು 43 ವರ್ಷ ಆಯಿತು. 1982ರಲ್ಲಿ ಆರಂಭ ಆಗಿರುವಂಥದ್ದು. ಅಫ್ಕೋರ್ಸ್ ಆರಂಭದಲ್ಲಿ ಅದು ಬೆಳ್ತಂಗಡಿ ತಾಲೂಕಲ್ಲಿ ಹುಟ್ಟಿರುವಂಥದ್ದು. ಬೆಳ್ತಂಗಡಿ ತಾಲೂಕಿಗೆ ಸೀಮಿತ ಆಗಿತ್ತು. ಮತ್ತು ಕ್ರಮೇಣ ಎಲ್ಲ ಯೋಜನೆಗಳ ವಿಸ್ತರಣೆ ಆಗ್ತಾ ರಾಜ್ಯಾದ್ಯಂತ ಇವತ್ತು 20,000 ಹಳ್ಳಿಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಏನಂದರೆ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇರೋದ್ರಿಂದ ಒಬ್ಬ ಕಾರ್ಪೊರೇಟ್ BC ಅಂತ ನಮ್ಮನ್ನು ಕರೀತಾರೆ. ಅಂದರೆ ನಾವು ಈ ಕುಟುಂಬದ ಅಭಿವೃದ್ಧಿ ಇರ್ಬೋದು ಅಥವಾ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಒಂದು ಕುಟುಂಬವನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಅವರ ಕೆಪಾಸಿಟಿ ಏನಿದೆ, ಮರುಪಾವತಿ ಸಾಮರ್ಥ್ಯ ಏನಿದೆ, ಆದಾಯ ಸಾಮರ್ಥ್ಯ ಏನಿದೆ ಅದನ್ನು ನೋಡಿಕೊಂಡು ಅವರ ಮುಂದಿನ ಜೀವನದ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ಕೊಡುವುದಕ್ಕೋಸ್ಕರ ಇವತ್ತು 6 ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆ ಒಪ್ಪಂದ ಮಾಡಿಕೊಂಡು ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಬಟ್ ಇದರ ಹಿಂದೆ ಇರುವಂತಹ ಉದ್ದೇಶ ಖಂಡಿತವಾಗಿ ಆರ್ಥಿಕ ವ್ಯವಹಾರ ಮಾಡುವಂಥ ಉದ್ದೇಶವೇ ಅಲ್ಲ. ಆದರೆ ಇವತ್ತು ಗ್ರಾಮೀಣ ಪರಿಸರದಲ್ಲಿ ಲೋನ್ ಕೊಡುವವರೇ ಇಲ್ಲ, ಇದ್ರೂ ಕೂಡ ಫಾರ್ಮಲ್ ಸೆಕ್ಟರಲ್ಲಿ ಇಲ್ಲ. ಫಾರ್ಮಲ್ ಸೆಕ್ಟರ್ ಅಂದರೆ ಐದರ್ ಬ್ಯಾಂಕಿನವ್ರು ಕೊಡಬೇಕು, ಇಲ್ಲ ಕೋಆಪರೇಟಿವ್ ಸೆಕ್ಟರ್ನವ್ರು ಕೊಡಬೇಕು, ಇಲ್ಲ ಸಹಕಾರ ಸಂಘಗಳು ಆದರೂ ಕೊಡಬೇಕು. ಅವರ ಥ್ರೂ ಸಿಗುತ್ತಿದ್ರೆ ಪರವಾಗಿಲ್ಲ. ಆದರೆ ಇವತ್ತು ಒಂದು ಹಳ್ಳಿಯ ಒಂದು ಬಡ ಕುಟುಂಬವನ್ನು ನೋಡಿದರೆ ಅವರಿಗೆ ಆರ್ಥಿಕ ಸಹಾಯ ಮಾಡ್ತಾ ಇರುವವರು ಈಗ ಮೈಕ್ರೋ ಫೈನಾನ್ಸ್ ಅಂತ ಏನು ಕರೀತಾ ಇದ್ದಾರೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಈಗ ಬಂದಿದೆ ಪ್ರಚಲಿತಕ್ಕೆ. ಆದರೆ ಅದಕ್ಕಿಂತ ಮೊದಲು ಸಾಮಾನ್ಯವಾಗಿ ಅವರು ಮನಿ ಲೆಂಡರ್ಸ್ ಮೂಲಕ ಅಥವಾ ಲೇವಾದೇವಿದಾರರಿಗೆ ಅವರ ಆಸ್ತಿಯನ್ನೆಲ್ಲ ಅಡಗಿಟ್ಟು ಅದರ ಮೂಲಕ ಅವರು ಸಾಲ ಸೌಲಭ್ಯ ತಗೊಳ್ಬೇಕಿತ್ತು. ಅದು ಬಹಳ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್. ಸಭೆಯಲ್ಲಿ ಡಾಕ್ಟರ್ ನವೀನ್ ಚಂದ್ರಶೆಟ್ಟಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಯೋಜನಾಧಿಕಾರಿ ರಾಜೇಶ್, ಲಯನ್ಸ್ ಮಂಜುನಾಥ್, TAPC-MS ಅಧ್ಯಕ್ಷ ಶಶಿಕುಮಾರ್, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಇತರರು ಇದ್ದರು. MB ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.